ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಸುಕ್ಷೇತ್ರ ಲಿಂಗತಹಳ್ಳಿಯಲ್ಲಿ ಅಮರೇಶ್ವರ ದೇವರ ಜಾತ್ರಾ ಮಹೋತ್ಸವ ನಿಮಿತ್ತ ಮಂಗಳವಾರ ಸಂಜೆ ಸಂಭ್ರಮದಿಂದ ಜರುಗಿದೆ. ಹೋಳಿ ಹುಣ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಗ್ರಾಮ ದೇವರ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದು ಭಕ್ತಾದಿಗಳು ಕಣ್ತುಂಬಿಕೊಂಡಿದ್ದಾರೆ. ಅಮರೇಶ್ವರನಿಗೆ ಸಾಂಪ್ರದಾಯಿಕವಾಗಿ ಮಹಾರುದ್ರಾಭಿಷೇಕ, ವೈವಿಧ್ಯಮಯ ಹೂಗಳು, ರಜತ ಕವಚದ ಅಲಂಕಾರ, ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ಹರಕೆ ಹೊತ್ತ ನೂರಾರು ಭಕ್ತರು ದೀರ್ಘದಂಡ ನಮಸ್ಕಾರ ಹಾಕುವ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಲಿಂಗದಹಳ್ಳಿ ಗ್ರಾಮದ ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಾರ್ಯಕ್ರಮಗಳು 19 ದ್ವಾಪರಯುಗ, ಕಲಿಯುಗ,
ದ್ವಾಪರಯುಗ ಕಲಿಯುಗ ತ್ರೇತಾಯುಗದಲ್ಲಿ ಹುಟ್ಟಿದಂಥ ಅಮರೇಶ್ವರ ಲಿಂಗು 1965ದಾಗ ಚಂದ್ರಶೇಖರ ಮಹಾಸ್ವಾಮಿಗಳು ಪುರಾಣ ಬರೆದದ್ದು. ಈಗ ಇದರ ಕಾರ್ಯಕ್ರಮ ಇವತ್ತಿನ ದಿವಸ ಏನಪ್ಪ ಅಂದ್ರೆ, ಇಲ್ಲಿ ನಿನ್ನೆ ದಿವಸ 24 ತಾಸು ಸಪ್ತ ಭಜನೆ ಮತ್ತು ಜವಳ ದೇವ ನಮಸ್ಕಾರ ಕಾರ್ಯಕ್ರಮ ಮತ್ತು ಉಚ್ಚ ಕಾರ್ಯಕ್ರಮ, ಮರು ದಿವಸ ಸಪ್ತ ಮಹಾಮಂಗಲ ಮತ್ತು ತೇರಿನ ಕಳಸ ಏರಿಸೋದು, ಅಲ್ಲಿಂದ ಶಂಕರೇಶ್ವರ ಸ್ವಾಮಿಗಳ ಮನೆಯಿಂದ ಪಲ್ಲಕ್ಕಿ ಕಳಸವನ್ನು ತರುವ ಕಾರ್ಯಕ್ರಮ ಮತ್ತು ಅನ್ನದಾಸೋಹ ಪ್ರಸಾದವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಜನ ಬಳಗದವರ ಅಮರೇಶ್ವರ ಊರಲ್ಲಿ ಕಾರ್ಯಕ್ರಮ ನಾಟಕ ಮತ್ತು ಇನ್ನುಳಿದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮದ ಲಿಂಗದಳ್ಳಿ ಗ್ರಾಮದ ಗುರು ಹಿರಿಯರು ಮತ್ತು ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರಕಾರವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಾವು ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಈ ದಿವಸ ಎಲ್ಲ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ, ಗುರು ಹಿರಿಯರಿಗೆ, ಎಲ್ಲ ಧೂಳಿನ ವಾದ್ಯದವರಿಗೆ, ಭಜನಾ ಸಂಘದವರಿಗೆ, ಎಲ್ಲ ಸುತ್ತಮುತ್ತಲ ಗ್ರಾಮದವರಿಗೆ ಈ ನಮ್ಮ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಯಶಸ್ವಿಯನ್ನು ಘೋಷಿಸಿದಂಥ ಎಲ್ಲ ಸದ್ಭಕ್ತರಿಗೆ ನಮ್ಮ ಅಮರೇಶ್ವರನ ಕೃಪಾಶೀರ್ವಾದ ನಿಮಗಿರಲಿ. ನಿಮಗೆಲ್ಲ ನಮ್ಮ ಧನ್ಯವಾದಗಳು. ಸಂಜೆ 5 ಗಂಟೆಯ ಸುಮಾರಿಗೆ ಭಕ್ತರ ಜಯಘೋಷದ ನಡುವೆ ಅಮರೇಶ್ವರ ದೇವರ ಉಚ್ಚಾಯ ಹಾಗೂ ಮಹಾರಥೋತ್ಸವ ಜರುಗಿತು. ಸಾವಿರಾರು ಭಕ್ತರು ಈ ಭವ್ಯ ಕ್ಷಣವನ್ನ ಕಣ್ತುಂಬಿಕೊಂಡು ಪುನೀತರಾದರು. ಕಳೆದ 13 ದಿನಗಳಿಂದ ನಡೆಯುತ್ತಿದ್ದ ಶ್ರೀ ಅಮರೇಶ್ವರ ಪುರಾಣವು ಬುಧವಾರ ಮಹಾಮಂಗಲಗೊಂಡಿದೆ. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಲಿಂಗದಳ್ಳಿ ಗ್ರಾಮದ ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಾರ್ಯಕ್ರಮಗಳು 19 ದ್ವಾಪರಯುಗ ಕಲಿಯುಗ ತ್ರೇತಾಯುಗದಲ್ಲಿ ಹುಟ್ಟಿದಂಥ ಅಮರೇಶ್ವರ ಲಿಂಗು 1965ದಾಗ ಚಂದ್ರಶೇಖರ ಮಹಾಸ್ವಾಮಿಗಳು ಪುರಾಣ ಬರೆದದ್ದು. ಈಗ ಇದರ ಕಾರ್ಯಕ್ರಮ ಇವತ್ತಿನ ದಿವಸ ಏನಪ್ಪ ಅಂದ್ರೆ, ಇಲ್ಲಿ ನಿನ್ನೆ ದಿವಸ 24 ತಾಸು ಸಪ್ತ ಭಜನೆ ಮತ್ತು ಜವಳ ದೇವ ನಮಸ್ಕಾರ ಕಾರ್ಯಕ್ರಮ ಮತ್ತು ಉಚ್ಚ ಕಾರ್ಯಕ್ರಮ, ಮರು ದಿವಸ ಸಪ್ತ ಮಹಾಮಂಗಲ ಮತ್ತು ತೇರಿನ ಕಳಸ ಏರಿಸೋದು, ಅಲ್ಲಿಂದ ಶಂಕರೇಶ್ವರ ಸ್ವಾಮಿಗಳ ಮನೆಯಿಂದ ಪಲ್ಲಕ್ಕಿ ಕಳಸವನ್ನು ತರುವ ಕಾರ್ಯಕ್ರಮ ಮತ್ತು ಅನ್ನದಾಸೋಹ ಪ್ರಸಾದವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಜನ ಬಳಗದವರ ಅಮರೇಶ್ವರ ಊರಲ್ಲಿ ಕಾರ್ಯಕ್ರಮ ನಾಟಕ ಮತ್ತು ಇನ್ನುಳಿದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮದ ಲಿಂಗದಳ್ಳಿ ಗ್ರಾಮದ ಗುರು ಹಿರಿಯರು ಮತ್ತು ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರಕಾರವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಾವು ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಈ ದಿವಸ ಎಲ್ಲ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ, ಗುರು ಹಿರಿಯರಿಗೆ, ಎಲ್ಲ ಧೂಳಿನ ವಾದ್ಯದವರಿಗೆ, ಭಜನಾ ಸಂಘದವರಿಗೆ, ಎಲ್ಲ ಸುತ್ತಮುತ್ತಲ ಗ್ರಾಮದವರಿಗೆ ಈ ನಮ್ಮ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಯಶಸ್ವಿಯನ್ನು ಘೋಷಿಸಿದಂಥ ಎಲ್ಲ ಸದ್ಭಕ್ತರಿಗೆ ನಮ್ಮ ಅಮರೇಶ್ವರನ ಕೃಪಾಶೀರ್ವಾದ ನಿಮಗಿರಲಿ. ನಿಮಗೆಲ್ಲ ನಮ್ಮ ಧನ್ಯವಾದಗಳು.
ಈ ಬಾರಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜದ ಹಿತದೃಷ್ಟಿಯಿಂದ ಸಾಮೂಹಿಕ ವಿವಾಹಗಳನ್ನ ಆಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮದ ಕಲಾವಿದರಿಂದ ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳು ಪ್ರದರ್ಶನಗೊಳ್ಳಲಿದ್ದು ಇಡೀ ಗ್ರಾಮವೇ ಹಬ್ಬದ ವಾತಾವರಣದಲ್ಲಿತ್ತು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ, ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.